ಆಸ್ತಿ ತೆರಿಗೆ ಕಟ್ಟದ ಕಟ್ಟಡ ಮಾಲೀಕರಿಗೆ ಬಿಬಿಎಂಪಿ ಬಿಗ್ ಶಾಕ್ ನೀಡಿದೆ. ಕಟ್ಟಡಗಳನ್ನು ಹರಾಜು ಹಾಕುವುದಕ್ಕೆ ಸಿದ್ಧತೆ ಮಾಡಿದ್ದು 4 ಕಟ್ಟಡಗಳ ಹರಾಜಿಗೆ ದಿನಾಂಕ ಫಿಕ್ಸ್ ಆಗಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಶಾಕ್. ಕಟ್ಟಡಗಳ ಹರಾಜಿಗೆ ಬಿಬಿಎಂಪಿ ತಯಾರಿ. ಪಾಲಿಕೆಗೆ ತೆರಿಗೆ ವಂಚನೆ ಮಾಡಿ ಬಾಕಿ ಆಸ್ತಿ ತೆರಿಗೆ ಉಳಿಸಿಕೊಂಡ 4 ಕಟ್ಟಡಗಳ ಹರಾಜಿಗೆ ಬಿಬಿಎಂಪಿ ಸಿದ್ಧತೆ ಮಾಡಿಕೊಂಡಿದೆ. ಇದೇ ಫೆಬ್ರವರಿ 5, 6ರಂದು ಕಟ್ಟಡ ಹರಾಜು ಹಾಕಲು ಮುಂದಾಗಿದೆ. ಕಳೆದ ವರ್ಷ ಬಾಕಿ ತೆರಿಗೆ ಉಳಿಸಿಕೊಂಡ ಕಟ್ಟಡ ಮಾಲೀಕರಿಗೆ ನವೆಂಬರ್ 30ರವರೆಗೂ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ನೀಡಿತ್ತು. ಇದೀಗ ಇದಕ್ಕೆ ಇತಿಶ್ರೀ ಹಾಡಲು ಬಿಬಿಎಂಪಿ ಕಂದಾಯ ಅಧಿಕಾರಿಗಳು ಮುಂದಾಗಿದ್ದು, ಬಾಕಿ ಉಳಿಸಿಕೊಂಡ 4 ಕಮರ್ಷಿಯಲ್ ಕಟ್ಟಡಗಳನ್ನು ಹರಾಜು ಹಾಕುತ್ತಿದ್ದಾರೆ. ಹೌದು, ಬಿಬಿಎಂಪಿ 4 ಕಟ್ಟಡಗಳ ಹರಾಜಿಗೆ ನೋಟಿಸ್ ನೀಡಿದೆ. ಫೆಬ್ರವರಿ 5, 6ಕ್ಕೆ ದಿನಾಂಕ ನಿಗದಿ ಮಾಡಿದೆ. ಫೆಬ್ರವರಿ 4ರ ಒಳಗೆ ಬಾಕಿ ತೆರಿಗೆ ಕಟ್ಟುವಂತೆ ಸೂಚನೆ ನೀಡಿದ್ದಾರೆ. ಇನ್ನು ಆ 4 ಕಟ್ಟಡಗಳಾವುವು ಅಂತ ನೋಡೋದಾದ್ರೆ, ಕಟ್ಟಡ ಹರಾಜು 1 ದಾಸರಹಳ್ಳಿ ವಲಯದ ಕಟ್ಟಡ. ಎಂ ರಂಗಪ್ಪ ಎಂಬುವರಿಗೆ ಸೇರಿದ ಕಟ್ಟಡ ಇದಾಗಿದ್ದು 1.58 ಕೋಟಿ ರೂಪಾಯಿ ಬಾಕಿ ಇತ್ತು. ಇದೀಗ ಬಿಬಿಎಂಪಿ 12.92 ಕೋಟಿಗೆ ಕಟ್ಟಡ ಹರಾಜು ಹಾಕಲು ಪ್ಲಾನ್ ಮಾಡಿದೆ. ಹರಾಜು 2 ಶಂಕರೇಗೌಡ ಎಂಬುವರ ಕಟ್ಟಡ. 30.99 ಲಕ್ಷ ತೆರಿಗೆ ಬಾಕಿ ಇತ್ತು. ಇದೀಗ 15.61 ಕೋಟಿಗೆ ಬಿಬಿಎಂಪಿ ಕಟ್ಟಡ ಹರಾಜು ಹಾಕಲು ಮುಂದಾಗಿದೆ. ಹರಾಜು 3 ಬೊಮ್ಮನಹಳ್ಳಿ ವಲಯ. ಎಂ ಕುಮಾರ್ ಅವರಿಗೆ ಸೇರಿದ ಈ ಕಟ್ಟಡ 31.98 ಲಕ್ಷ ತೆರಿಗೆ ಬಾಕಿ ಉಳಿಸಿಕೊಂಡಿತ್ತು. ಇದೀಗ 6.67 ಕೋಟಿಗೆ ಹರಾಜು ಹಾಕಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಹರಾಜು 4 ಪೂರ್ವ ವಲಯ. ಮೊಹಮ್ಮದ್ ಇಶಾಕ್ಗೆ ಸೇರಿದ ಈ ಕಟ್ಟಡ 11.22 ಲಕ್ಷ ತೆರಿಗೆ ಬಾಕಿ ಇದೆ. 10.49 ಕೋಟಿಗೆ ಹರಾಜು ಹಾಕಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಬಿಬಿಎಂಪಿಯ ಹರಾಜು ಬ್ರಹ್ಮಾಸ್ತ್ರಕ್ಕೆ ಭಯ ಬಿದ್ದು ಈಗಲಾದರೂ ತೆರಿಗೆ ಕಟ್ಟಲು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ. ಆಸ್ತಿ ತೆರಿಗೆ ಕಟ್ಟದ ಕಟ್ಟಡ ಮಾಲೀಕರಿಗೆ ಬಿಬಿಎಂಪಿ ಬಿಗ್ ಶಾಕ್ ನೀಡಿದೆ. ಕಟ್ಟಡಗಳನ್ನು ಹರಾಜು ಹಾಕುವುದಕ್ಕೆ ಸಿದ್ಧತೆ ಮಾಡಿದ್ದು 4 ಕಟ್ಟಡಗಳ ಹರಾಜಿಗೆ ದಿನಾಂಕ ಫಿಕ್ಸ್ ಆಗಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಶಾಕ್. ಕಟ್ಟಡಗಳ ಹರಾಜಿಗೆ ಬಿಬಿಎಂಪಿ ತಯಾರಿ. ಪಾಲಿಕೆಗೆ ತೆರಿಗೆ ವಂಚನೆ ಮಾಡಿ ಬಾಕಿ ಆಸ್ತಿ ತೆರಿಗೆ ಉಳಿಸಿಕೊಂಡ 4 ಕಟ್ಟಡಗಳ ಹರಾಜಿಗೆ ಬಿಬಿಎಂಪಿ ಸಿದ್ಧತೆ ಮಾಡಿಕೊಂಡಿದೆ. ಇದೇ ಫೆಬ್ರವರಿ 5, 6ರಂದು ಕಟ್ಟಡ ಹರಾಜು ಹಾಕಲು ಮುಂದಾಗಿದೆ. ಕಳೆದ ವರ್ಷ ಬಾಕಿ ತೆರಿಗೆ ಉಳಿಸಿಕೊಂಡ ಕಟ್ಟಡ ಮಾಲೀಕರಿಗೆ ನವೆಂಬರ್ 30ರವರೆಗೂ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ನೀಡಿತ್ತು. ಇದೀಗ ಇದಕ್ಕೆ ಇತಿಶ್ರೀ ಹಾಡಲು ಬಿಬಿಎಂಪಿ ಕಂದಾಯ ಅಧಿಕಾರಿಗಳು ಮುಂದಾಗಿದ್ದು, ಬಾಕಿ ಉಳಿಸಿಕೊಂಡ 4 ಕಮರ್ಷಿಯಲ್ ಕಟ್ಟಡಗಳನ್ನು ಹರಾಜು ಹಾಕುತ್ತಿದ್ದಾರೆ. ಹೌದು, ಬಿಬಿಎಂಪಿ 4 ಕಟ್ಟಡಗಳ ಹರಾಜಿಗೆ ನೋಟಿಸ್ ನೀಡಿದೆ. ಫೆಬ್ರವರಿ 5, 6ಕ್ಕೆ ದಿನಾಂಕ ನಿಗದಿ ಮಾಡಿದೆ. ಫೆಬ್ರವರಿ 4ರ ಒಳಗೆ ಬಾಕಿ ತೆರಿಗೆ ಕಟ್ಟುವಂತೆ ಸೂಚನೆ ನೀಡಿದ್ದಾರೆ. ಇನ್ನು ಆ 4 ಕಟ್ಟಡಗಳಾವುವು ಅಂತ ನೋಡೋದಾದ್ರೆ, ಕಟ್ಟಡ ಹರಾಜು 1 ದಾಸರಹಳ್ಳಿ ವಲಯದ ಕಟ್ಟಡ. ಎಂ ರಂಗಪ್ಪ ಎಂಬುವರಿಗೆ ಸೇರಿದ ಕಟ್ಟಡ ಇದಾಗಿದ್ದು 1.58 ಕೋಟಿ ರೂಪಾಯಿ ಬಾಕಿ ಇತ್ತು. ಇದೀಗ ಬಿಬಿಎಂಪಿ 12.92 ಕೋಟಿಗೆ ಕಟ್ಟಡ ಹರಾಜು ಹಾಕಲು ಪ್ಲಾನ್ ಮಾಡಿದೆ. ಹರಾಜು 2 ಶಂಕರೇಗೌಡ ಎಂಬುವರ ಕಟ್ಟಡ. 30.99 ಲಕ್ಷ ತೆರಿಗೆ ಬಾಕಿ ಇತ್ತು. ಇದೀಗ 15.61 ಕೋಟಿಗೆ ಬಿಬಿಎಂಪಿ ಕಟ್ಟಡ ಹರಾಜು ಹಾಕಲು ಮುಂದಾಗಿದೆ. ಹರಾಜು 3 ಬೊಮ್ಮನಹಳ್ಳಿ ವಲಯ. ಎಂ ಕುಮಾರ್ ಅವರಿಗೆ ಸೇರಿದ ಈ ಕಟ್ಟಡ 31.98 ಲಕ್ಷ ತೆರಿಗೆ ಬಾಕಿ ಉಳಿಸಿಕೊಂಡಿತ್ತು. ಇದೀಗ 6.67 ಕೋಟಿಗೆ ಹರಾಜು ಹಾಕಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಹರಾಜು 4 ಪೂರ್ವ ವಲಯ. ಮೊಹಮ್ಮದ್ ಇಶಾಕ್ಗೆ ಸೇರಿದ ಈ ಕಟ್ಟಡ 11.22 ಲಕ್ಷ ತೆರಿಗೆ ಬಾಕಿ ಇದೆ. 10.49 ಕೋಟಿಗೆ ಹರಾಜು ಹಾಕಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಬಿಬಿಎಂಪಿಯ ಹರಾಜು ಬ್ರಹ್ಮಾಸ್ತ್ರಕ್ಕೆ ಭಯ ಬಿದ್ದು ಈಗಲಾದರೂ ತೆರಿಗೆ ಕಟ್ಟಲು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ. ಆಸ್ತಿ ತೆರಿಗೆ ಕಟ್ಟದ ಕಟ್ಟಡ ಮಾಲೀಕರಿಗೆ ಬಿಬಿಎಂಪಿ ಬಿಗ್ ಶಾಕ್ ನೀಡಿದೆ. ಕಟ್ಟಡಗಳನ್ನು ಹರಾಜು ಹಾಕುವುದಕ್ಕೆ ಸಿದ್ಧತೆ ಮಾಡಿದ್ದು 4 ಕಟ್ಟಡಗಳ ಹರಾಜಿಗೆ ದಿನಾಂಕ ಫಿಕ್ಸ್ ಆಗಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಶಾಕ್. ಕಟ್ಟಡಗಳ ಹರಾಜಿಗೆ ಬಿಬಿಎಂಪಿ ತಯಾರಿ.
ಪಾಲಿಕೆಗೆ ತೆರಿಗೆ ವಂಚನೆ ಮಾಡಿ ಬಾಕಿ ಆಸ್ತಿ ತೆರಿಗೆ ಉಳಿಸಿಕೊಂಡ 4 ಕಟ್ಟಡಗಳ ಹರಾಜಿಗೆ ಬಿಬಿಎಂಪಿ ಸಿದ್ಧತೆ ಮಾಡಿಕೊಂಡಿದೆ. ಇದೇ ಫೆಬ್ರವರಿ 5, 6ರಂದು ಕಟ್ಟಡ ಹರಾಜು ಹಾಕಲು ಮುಂದಾಗಿದೆ. ಕಳೆದ ವರ್ಷ ಬಾಕಿ ತೆರಿಗೆ ಉಳಿಸಿಕೊಂಡ ಕಟ್ಟಡ ಮಾಲೀಕರಿಗೆ ನವೆಂಬರ್ 30ರವರೆಗೂ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ನೀಡಿತ್ತು. ಇದೀಗ ಇದಕ್ಕೆ ಇತಿಶ್ರೀ ಹಾಡಲು ಬಿಬಿಎಂಪಿ ಕಂದಾಯ ಅಧಿಕಾರಿಗಳು ಮುಂದಾಗಿದ್ದು, ಬಾಕಿ ಉಳಿಸಿಕೊಂಡ 4 ಕಮರ್ಷಿಯಲ್ ಕಟ್ಟಡಗಳನ್ನು ಹರಾಜು ಹಾಕ್ತಿದ್ದಾರೆ. ಹೌದು, ಬಿಬಿಎಂಪಿ 4 ಕಟ್ಟಡಗಳ ಹರಾಜಿಗೆ ನೋಟಿಸ್ ನೀಡಿದೆ. ಫೆಬ್ರವರಿ 5, 6ಕ್ಕೆ ದಿನಾಂಕ ನಿಗದಿ ಮಾಡಿದೆ. ಫೆಬ್ರವರಿ 4ರ ಒಳಗೆ ಬಾಕಿ ತೆರಿಗೆ ಕಟ್ಟುವಂತೆ ಸೂಚನೆ ನೀಡಿದ್ದಾರೆ. ಇನ್ನು ಆ 4 ಕಟ್ಟಡಗಳಾವುವು ಅಂತ ನೋಡೋದಾದ್ರೆ, ಕಟ್ಟಡ ಹರಾಜು 1 ದಾಸರಹಳ್ಳಿ ವಲಯದ ಕಟ್ಟಡ. ಎಂ ರಂಗಪ್ಪ ಎಂಬುವರಿಗೆ ಸೇರಿದ ಕಟ್ಟಡ ಇದಾಗಿದ್ದು 1.58 ಕೋಟಿ ರೂಪಾಯಿ ಬಾಕಿ ಇತ್ತು. ಇದೀಗ ಬಿಬಿಎಂಪಿ 12.92 ಕೋಟಿಗೆ ಕಟ್ಟಡ ಹರಾಜು ಹಾಕಲು ಪ್ಲಾನ್ ಮಾಡಿದೆ. ಹರಾಜು 2 ಶಂಕರೇಗೌಡ ಎಂಬುವರ ಕಟ್ಟಡ. 30.99 ಲಕ್ಷ ತೆರಿಗೆ ಬಾಕಿ ಇತ್ತು. ಇದೀಗ 15.61 ಕೋಟಿಗೆ ಬಿಬಿಎಂಪಿ ಕಟ್ಟಡ ಹರಾಜು ಹಾಕಲು ಮುಂದಾಗಿದೆ. ಹರಾಜು 3 ಬೊಮ್ಮನಹಳ್ಳಿ ವಲಯ. ಎಂ ಕುಮಾರ್ ಅವರಿಗೆ ಸೇರಿದ ಈ ಕಟ್ಟಡ 31.98 ಲಕ್ಷ ತೆರಿಗೆ ಬಾಕಿ ಉಳಿಸಿಕೊಂಡಿತ್ತು. ಇದೀಗ 6.67 ಕೋಟಿಗೆ ಹರಾಜು ಹಾಕಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಹರಾಜು 4 ಪೂರ್ವ ವಲಯ. ಮೊಹಮ್ಮದ್ ಇಶಾಕ್ಗೆ ಸೇರಿದ ಈ ಕಟ್ಟಡ 11.22 ಲಕ್ಷ ತೆರಿಗೆ ಬಾಕಿ ಇದೆ. 10.49 ಕೋಟಿಗೆ ಹರಾಜು ಹಾಕಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಬಿಬಿಎಂಪಿಯ ಹರಾಜು ಬ್ರಹ್ಮಾಸ್ತ್ರಕ್ಕೆ ಭಯ ಬಿದ್ದು ಈಗಲಾದರೂ ತೆರಿಗೆ ಕಟ್ಟಲು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ. ಆಸ್ತಿ ತೆರಿಗೆ ಕಟ್ಟದ ಕಟ್ಟಡ ಮಾಲೀಕರಿಗೆ ಬಿಬಿಎಂಪಿ ಬಿಗ್ ಶಾಕ್ ನೀಡಿದೆ. ಕಟ್ಟಡಗಳನ್ನು ಹರಾಜು ಹಾಕುವುದಕ್ಕೆ ಸಿದ್ಧತೆ ಮಾಡಿದ್ದು, 4 ಕಟ್ಟಡಗಳ ಹರಾಜಿಗೆ ದಿನಾಂಕ ಫಿಕ್ಸ್ ಆಗಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಶಾಕ್. ಕಟ್ಟಡಗಳ ಹರಾಜಿಗೆ ಬಿಬಿಎಂಪಿ ತಯಾರಿ. ಪಾಲಿಕೆಗೆ ತೆರಿಗೆ ವಂಚನೆ ಮಾಡಿ ಬಾಕಿ ಆಸ್ತಿ ತೆರಿಗೆ ಉಳಿಸಿಕೊಂಡ 4 ಕಟ್ಟಡಗಳ ಹರಾಜಿಗೆ ಬಿಬಿಎಂಪಿ ಸಿದ್ಧತೆ ಮಾಡಿಕೊಂಡಿದೆ. ಇದೇ ಫೆಬ್ರವರಿ 5, 6ರಂದು ಕಟ್ಟಡ ಹರಾಜು ಹಾಕಲು ಮುಂದಾಗಿದೆ. ಕಳೆದ ವರ್ಷ ಬಾಕಿ ತೆರಿಗೆ ಉಳಿಸಿಕೊಂಡ ಕಟ್ಟಡ ಮಾಲೀಕರಿಗೆ ನವೆಂಬರ್ 30ರವರೆಗೂ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ನೀಡಿತ್ತು. ಇದೀಗ ಇದಕ್ಕೆ ಇತಿಶ್ರೀ ಹಾಡಲು ಬಿಬಿಎಂಪಿ ಕಂದಾಯ ಅಧಿಕಾರಿಗಳು ಮುಂದಾಗಿದ್ದು, ಬಾಕಿ ಉಳಿಸಿಕೊಂಡ 4 ಕಮರ್ಷಿಯಲ್ ಕಟ್ಟಡಗಳನ್ನು ಹರಾಜು ಹಾಕ್ತಿದ್ದಾರೆ. ಹೌದು, ಬಿಬಿಎಂಪಿ 4 ಕಟ್ಟಡಗಳ ಹರಾಜಿಗೆ ನೋಟಿಸ್ ನೀಡಿದೆ. ಫೆಬ್ರವರಿ 5, 6ಕ್ಕೆ ದಿನಾಂಕ ನಿಗದಿ ಮಾಡಿದೆ. ಫೆಬ್ರವರಿ 4ರ ಒಳಗೆ ಬಾಕಿ ತೆರಿಗೆ ಕಟ್ಟುವಂತೆ ಸೂಚನೆ ನೀಡಿದ್ದಾರೆ. ಇನ್ನು ಆ 4 ಕಟ್ಟಡಗಳಾವುವು ಅಂತ ನೋಡೋದಾದ್ರೆ, ಕಟ್ಟಡ ಹರಾಜು 1 ದಾಸರಹಳ್ಳಿ ವಲಯದ ಕಟ್ಟಡ. ಎಂ ರಂಗಪ್ಪ ಎಂಬುವರಿಗೆ ಸೇರಿದ ಕಟ್ಟಡ ಇದಾಗಿದ್ದು 1.58 ಕೋಟಿ ರೂಪಾಯಿ ಬಾಕಿ ಇತ್ತು. ಇದೀಗ ಬಿಬಿಎಂಪಿ 12.92 ಕೋಟಿಗೆ ಕಟ್ಟಡ ಹರಾಜು ಹಾಕಲು ಪ್ಲಾನ್ ಮಾಡಿದೆ. ಹರಾಜು 2 ಶಂಕರೇಗೌಡ ಎಂಬುವರ ಕಟ್ಟಡ. 30.99 ಲಕ್ಷ ತೆರಿಗೆ ಬಾಕಿ ಇತ್ತು. ಇದೀಗ 15.61 ಕೋಟಿಗೆ ಬಿಬಿಎಂಪಿ ಕಟ್ಟಡ ಹರಾಜು ಹಾಕಲು ಮುಂದಾಗಿದೆ. ಹರಾಜು 3 ಬೊಮ್ಮನಹಳ್ಳಿ ವಲಯ. ಎಂ ಕುಮಾರ್ ಅವರಿಗೆ ಸೇರಿದ ಈ ಕಟ್ಟಡ 31.98 ಲಕ್ಷ ತೆರಿಗೆ ಬಾಕಿ ಉಳಿಸಿಕೊಂಡಿತ್ತು. ಇದೀಗ 6.67 ಕೋಟಿಗೆ ಹರಾಜು ಹಾಕಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಹರಾಜು 4 ಪೂರ್ವ ವಲಯ. ಮೊಹಮ್ಮದ್ ಇಶಾಕ್ಗೆ ಸೇರಿದ ಈ ಕಟ್ಟಡ 11.22 ಲಕ್ಷ ತೆರಿಗೆ ಬಾಕಿ ಇದೆ. 10.49 ಕೋಟಿಗೆ ಹರಾಜು ಹಾಕಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಬಿಬಿಎಂಪಿಯ ಹರಾಜು ಬ್ರಹ್ಮಾಸ್ತ್ರಕ್ಕೆ ಭಯ ಬಿದ್ದು ಈಗಲಾದರೂ ತೆರಿಗೆ ಕಟ್ಟಲು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ.